ಕೊಟ್ಟಿರುವ ದೂರನ್ನ ಪರಿಗಣಿಸಬಾರದು ರಾಜ್ಯಪಾಲರು ಅಂತ ಹೇಳಿ ಸಲಹೆಯನ್ನ ನೀಡಲಾಗಿತ್ತು. ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರ ಪವರ್ಸ್ ಬಗ್ಗೆ ಕೂಡ, ಅವರಿಗಿರುವ ಅಧಿಕಾರದ ಬಗ್ಗೆ ಕೂಡ ಪ್ರಶ್ನೆ ಇದೀಗ ನ್ಯಾಯಪೀಠದಲ್ಲಿ ಆಗ್ತಾ ಇದೆ. ಸರ್ಕಾರದ ಪರ ವಾದ ಮಂಡಿಸ್ತಾ ಇರುವ ಕಪಿಲ್ ಸಿಬಲ್ ಅವರು ಸಿಎಂ ಪದಚ್ಯುತಿಯ ಅಧಿಕಾರ ಇರೋದು ಸ್ಪೀಕರ್ಗೆ ಮಾತ್ರ, ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನ ಹಿಂದಿನ ತೀರ್ಪುಗಳಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಪದಚ್ಯುತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ಮೇಲೆ ಅವ್ರ ವಿರುದ್ಧವಾಗಿ ತನಿಖೆ ನಡೆಸಿ ಅಂತ ಹೇಳಿ ಆದೇಶ ಕೊಡ್ಲಿಕ್ಕೆ ಅಧಿಕಾರ ಇದೆಯಾ? ಹಿ ಈಸ್ ಕನೆಕ್ಟಿಂಗ್ ದ ಟೂ ಡಿಫರೆಂಟ್ ಎಂಟಿಟೀಸ್. ಒಂದು ಕಡೆ ಪದಚ್ಯುತಿ, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕೊಡುವ ಪವರ್ಸ್. ಇದೆರಡನ್ನ ಕೂಡ ಕನೆಕ್ಟ್ ಮಾಡಿ ವಾದ ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬಲ್. ಪದಚ್ಯುತಿ ಮಾಡಲಿಕ್ಕೆ ಸ್ಪೀಕರ್ಗೆ ಮಾತ್ರ ಅವಕಾಶ ಇರುವಾಗ ತನಿಖೆಯನ್ನ ನಡೆಸಿ ಅಂತ ಹೇಳಿ ಕೊಡ್ಲಿಕ್ಕೂ ಆದೇಶವನ್ನ ರಾಜ್ಯಪಾಲರಿಗೆ ಅಧಿಕಾರ ಇರೋದಿಲ್ಲ. ಈಗ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯಪಾಲರು ಪ್ರಕರಣ ರಾಷ್ಟ್ರಪತಿಗೆ ಕಳಿಸಬಹುದಾಗಿತ್ತು, ಅವರೇನೇ ನಿರ್ಧಾರವನ್ನ ಕೈಗೊಂಡಿದ್ದು ಸರಿಯಲ್ಲ. ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರೋದಿಲ್ಲ. ತಮ್ಮ ಮುಂದೆ ಬಂದ ಇಂಥ ಸಾಂವಿಧಾನಿಕ ಪ್ರಶ್ನೆಗಳ ಬಗ್ಗೆ ನಿರ್ಣಯ ಕೈಗೊಳ್ಳೋಕ್ ಮುಂಚೆ ರಾಷ್ಟ್ರಪತಿಗಳ ಸಲಹೆಯನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ನೇರವಾಗಿ ರಾಜ್ಯಪಾಲರೇನೆ ತನಿಖೆಯನ್ನ ನಡೆಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿರೋದು ಅಧಿಕಾರದ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ, ಕಾನೂನು ನಿಯಮಗಳ ಉಲ್ಲಂಘನೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಬಹುತೇಕ ಈ ಎಲ್ಲ ಆಯಾಮದ ವಾದ ಮಂಡನೆ ಹೈಕೋರ್ಟ್ನಲ್ಲಿ ಹಿಂದೆ ಅರ್ಜಿ ವಿಚಾರಣೆ ನಡೆಯೋ ಸಂದರ್ಭದಲ್ಲೇನೆ ಆಗಿ ಹೋಗಿದೆ. ಆ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನ ಆಲಿಸಿರುವ ನ್ಯಾಯಾಲಯ ತನಿಖೆ ಆಗಬೇಕು ಅನ್ನೋದರ ಪರವಾಗಿಯೇನೆ ತೀರ್ಪನ್ನ ನೀಡಿದೆ. ಮುಖ್ಯಮಂತ್ರಿಗಳು ಅಲ್ಲದ ಸಾಮಾನ್ಯ ವ್ಯಕ್ತಿಯ ಜೊತೆಯಲ್ಲಿ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಇತ್ತ? ಅಂದ್ರೆ ಮೂಡಾದಲ್ಲಿ ರಾತ್ರೋರಾತ್ರಿ ನಿಯಮಗಳ ಬದಲಾವಣೆ, 50-50 ನಿಯಮವನ್ನ ಜಾರಿಗೆ ತರೋದು, ಅದರ ಆಧಾರದ ಮೇಲೆ ಸೈಟನ್ನ ನೀಡೋದು, ಅದರಲ್ಲೂ ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಸಲ್ಲಿಕೆ ಮಾಡಿದ ನಂತರದಲ್ಲಿ ಆದ ಕೆಲವೊಂದಷ್ಟು ಬದಲಾವಣೆಗಳು, ಹಾಗೆ ವಿಜಯನಗರ ಬಡಾವಣೆಯಲ್ಲಿ ಸೈಟ್ ನೀಡಿರುವ ಬಗ್ಗೆ ನಿರ್ಧಾರ ಕೈಗೊಂಡಿರೋದು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿ ಅಲ್ಲದೆ ಸಾಮಾನ್ಯ ವ್ಯಕ್ತಿಯ ವಿಚಾರದಲ್ಲೂ ಕೂಡ ಆಗ್ಲಿಕ್ಕೆ ಸಾಧ್ಯತೆಗಳಿತ್ತ? ಇಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ಅಧಿಕಾರದ ಒತ್ತಡ ತಂದು ಕೆಲವೊಂದಷ್ಟು ಆಕ್ಟಿವಿಟಿಗಳಾಗಿದೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಅನುಮಾನಗಳಿದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಹೇಳಿ ಈ ಹಿಂದೆನೆ ಹೈಕೋರ್ಟ್ ಲೋಕಾಯುಕ್ತಕ್ಕೆ ಸೂಚನೆಯನ್ನ ನೀಡಿದೆ. ಆದರೆ ಇದೀಗ ಮತ್ತೊಮ್ಮೆ ಮೇಲ್ಮನವಿ ವಿಚಾರದಲ್ಲೂ ಕೂಡ ಇದೇ ಅಂಶಗಳ ಪ್ರಸ್ತಾಪ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ವಾದ ಮಂಡನೆ ಮುಂದುವರೆದಿದೆ. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು, ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಇವಾಗ ಪ್ರಸ್ತಾಪ ಮಾಡ್ತಾ ಇರೋದು, ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳುವಂತಹ ಯಾವುದೇ ಅಧಿಕಾರ ಇಲ್ಲ. ಹೀಗಾಗಿ ಅವರು ಈ ವಿಚಾರವನ್ನ ಕೊಟ್ಟಿರುವ ದೂರನ್ನ ಪರಿಗಣಿಸಬಾರದು ರಾಜ್ಯಪಾಲರು ಅಂತ ಹೇಳಿ ಸಲಹೆಯನ್ನ ನೀಡಲಾಗಿತ್ತು. ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರ ಪವರ್ಸ್ ಬಗ್ಗೆ ಕೂಡ, ಅವರಿಗಿರುವ ಅಧಿಕಾರದ ಬಗ್ಗೆ ಕೂಡ ಪ್ರಶ್ನೆ ಇದೀಗ ನ್ಯಾಯಪೀಠದಲ್ಲಿ ಆಗ್ತಾ ಇದೆ. ಸರ್ಕಾರದ ಪರ ವಾದ ಮಂಡಿಸ್ತಾ ಇರುವ ಕಪಿಲ್ ಸಿಬಲ್ ಅವರು ಸಿಎಂ ಪದಚ್ಯುತಿಯ ಅಧಿಕಾರ ಇರೋದು ಸ್ಪೀಕರ್ಗೆ ಮಾತ್ರ, ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನ ಹಿಂದಿನ ತೀರ್ಪುಗಳಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಪದಚ್ಯುತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ಮೇಲೆ ಅವ್ರ ವಿರುದ್ಧವಾಗಿ ತನಿಖೆ ನಡೆಸಿ ಅಂತ ಹೇಳಿ ಆದೇಶ ಕೊಡ್ಲಿಕ್ಕೆ ಅಧಿಕಾರ ಇದೆಯಾ? ಹಿ ಈಸ್ ಕನೆಕ್ಟಿಂಗ್ ದ ಟೂ ಡಿಫರೆಂಟ್ ಎಂಟಿಟೀಸ್. ಒಂದು ಕಡೆ ಪದಚ್ಯುತಿ,
ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕೊಡುವ ಪವರ್ಸ್, ಇದೆರಡನ್ನ ಕೂಡ ಕನೆಕ್ಟ್ ಮಾಡಿ ವಾದ ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬಲ್. ಪದಚ್ಯುತಿ ಮಾಡಲಿಕ್ಕೆ ಸ್ಪೀಕರ್ಗೆ ಮಾತ್ರ ಅವಕಾಶ ಇರುವಾಗ ತನಿಖೆಯನ್ನ ನಡೆಸಿ ಅಂತ ಹೇಳಿ ಕೊಡ್ಲಿಕ್ಕೂ ಆದೇಶವನ್ನ ರಾಜ್ಯಪಾಲರಿಗೆ ಅಧಿಕಾರ ಇರೋದಿಲ್ಲ. ಈಗ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯಪಾಲರು ಪ್ರಕರಣ ರಾಷ್ಟ್ರಪತಿಗೆ ಕಳಿಸಬಹುದಾಗಿತ್ತು, ಅವರೇನೇ ನಿರ್ಧಾರವನ್ನ ಕೈಗೊಂಡಿದ್ದು ಸರಿಯಲ್ಲ, ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರೋದಿಲ್ಲ, ತಮ್ಮ ಮುಂದೆ ಬಂದ ಇಂಥ ಸಾಂವಿಧಾನಿಕ ಪ್ರಶ್ನೆಗಳ ಬಗ್ಗೆ ನಿರ್ಣಯ ಕೈಗೊಳ್ಳೋಕ್ ಮುಂಚೆ ರಾಷ್ಟ್ರಪತಿಗಳ ಸಲಹೆಯನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ನೇರವಾಗಿ ರಾಜ್ಯಪಾಲರೇನೆ ತನಿಖೆಯನ್ನ ನಡೆಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿರೋದು ಅಧಿಕಾರದ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ, ಕಾನೂನು ನಿಯಮಗಳ ಉಲ್ಲಂಘನೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಬಹುತೇಕ ಈ ಎಲ್ಲ ಆಯಾಮದ ವಾದ ಮಂಡನೆ ಹೈಕೋರ್ಟ್ನಲ್ಲಿ ಹಿಂದೆ ಅರ್ಜಿ ವಿಚಾರಣೆ ನಡೆಯೋ ಸಂದರ್ಭದಲ್ಲೇನೆ ಆಗಿ ಹೋಗಿದೆ. ಆ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನ ಆಲಿಸಿರುವ ನ್ಯಾಯಾಲಯ ತನಿಖೆ ಆಗಬೇಕು ಅನ್ನೋದರ ಪರವಾಗಿಯೇನೆ ತೀರ್ಪನ್ನ ನೀಡಿದೆ. ಮುಖ್ಯಮಂತ್ರಿಗಳು ಅಲ್ಲದ ಸಾಮಾನ್ಯ ವ್ಯಕ್ತಿಯ ಜೊತೆಯಲ್ಲಿ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಇತ್ತಾ? ಅಂದ್ರೆ ಮೂಡಾದಲ್ಲಿ ರಾತ್ರೋರಾತ್ರಿ ನಿಯಮಗಳ ಬದಲಾವಣೆ, 50-50 ನಿಯಮವನ್ನ ಜಾರಿಗೆ ತರೋದು, ಅದರ ಆಧಾರದ ಮೇಲೆ ಸೈಟನ್ನ ನೀಡೋದು, ಅದರಲ್ಲೂ ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಸಲ್ಲಿಕೆ ಮಾಡಿದ ನಂತರದಲ್ಲಿ ಆದ ಕೆಲವೊಂದಷ್ಟು ಬದಲಾವಣೆಗಳು, ಹಾಗೆ ವಿಜಯನಗರ ಬಡಾವಣೆಯಲ್ಲಿ ಸೈಟ್ ನೀಡಿರುವ ಬಗ್ಗೆ ನಿರ್ಧಾರ ಕೈಗೊಂಡಿರೋದು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿ ಅಲ್ಲದೆ ಸಾಮಾನ್ಯ ವ್ಯಕ್ತಿಯ ವಿಚಾರದಲ್ಲೂ ಕೂಡ ಆಗ್ಲಿಕ್ಕೆ ಸಾಧ್ಯತೆಗಳಿತ್ತ? ಇಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ಅಧಿಕಾರದ ಒತ್ತಡ ತಂದು ಕೆಲವೊಂದಷ್ಟು ಆಕ್ಟಿವಿಟಿಗಳಾಗಿದೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಅನುಮಾನಗಳಿದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಹೇಳಿ ಈ ಹಿಂದೆನೆ ಹೈಕೋರ್ಟ್ ಲೋಕಾಯುಕ್ತಕ್ಕೆ ಸೂಚನೆಯನ್ನ ನೀಡಿದೆ. ಆದರೆ ಇದೀಗ ಮತ್ತೊಮ್ಮೆ ಮೇಲ್ಮನವಿ ವಿಚಾರದಲ್ಲೂ ಕೂಡ ಇದೇ ಅಂಶಗಳ ಪ್ರಸ್ತಾಪ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ವಾದ ಮಂಡನೆ ಮುಂದುವರೆದಿದೆ. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು, ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಇವಾಗ ಪ್ರಸ್ತಾಪ ಮಾಡ್ತಾ ಇರೋದು, ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳುವಂತಹ ಯಾವುದೇ ಅಧಿಕಾರ ಇಲ್ಲ. ಹೀಗಾಗಿ ಅವರು ಈ ವಿಚಾರವನ್ನ